ವೃಷಭಾವತಿ ನೀರಿನ ಯೋಜನೆ ಸಂಬಂಧಪಟ್ಟ ಹಾಗೆ ಟಿಬೇಗೂರು ಗ್ರಾಮ ಪಂಚಾಯಿತಿ 19 ಜನ ಸದಸ್ಯರು ಗುತ್ತಿಗೆದಾರರಿಂದ ಹಣವನ್ನು ಪಡೆದಿದ್ದಾರೆ ಎಂಬ ಸುಳ್ಳಿನ ಆರೋಪದ ಮೇಲೆ ಕೆಲವು ಟಿಬೇಗೂರಿನ ಬಿಜೆಪಿ ಕಾರ್ಯಕರ್ತರು ಸುಳ್ಳಿನ ಅಪವಾದ ಹೊರಿಸಿದ್ದು ಇನ್ನು ಮನೆ ಮನೆಗೂ ಕರಪತ್ರವನ್ನು ಹಂಚಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆಲವು ಮುಖಂಡರು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ. ಸಂದರ್ಭದಲ್ಲಿ ಕೆಲವು ಸದಸ್ಯರಾದ ಬಿಕೆ ಮುನ್ರಾಜು, ಗಣೇಶ್, ವೆಂಕಟೇಶ್, ಅಧ್ಯಕ್ಷರಾದ ಮಮತಾ ಸುದ್ದಿಗಾರರೊಂದಿಗೆ ಇದೇ ಸಂದರ್ಭದಲ್ಲಿ ಮಾತನಾಡಿ ತಮ್ಮ ಅಭಿಪ್ರಾಯವನ್ನು ಈ ರೀತಿ ವ್ಯಕ್ತಪಡಿಸಿದ್ದರು. ನಾವು ವಿರೋಧ ಮಾಡ್ತೀವಿ. ವೃಷಭಾವತಿ ನೀರು ನಮ್ಮ ಚಿಕ್ಕಕೆರೆಗೆ ದೊಡ್ಡಕೆರೆಗೆ ನಮ್ಮ ಶಾಸಕರು ಬಿಡಲ್ಲ ಅಂತ ಹೇಳಿದ್ದಾರೆ. ನಮ್ಗೆ ಅವ್ರ ಮೇಲೆ ನಂಬಿಕೆ ಇದೆ. ಆಯ್ತಾ, ಅಕಸ್ಮಾತ್ ಬಿಟ್ರೆ ನಾವು ಅವ್ರ ಹತ್ರ ಮಾತಾಡಿ ನಾವು ವಿರೋಧ ಮಾಡ್ತೀವಿ. ಅವರೇ ಹೇಳಿದ್ದಾರೆ ನೀರು ಚೆನ್ನಾಗಿಲ್ಲ ಅಂದ್ರೆ ನಾನು ವಿರೋಧ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಜೊತೆ ನಾವು ವಿರೋಧ ಮಾಡ್ತೀವಿ, ಅದರಲ್ಲೇನಿದೆ. ಆಮೇಲೆ ಇವತ್ತೇನಿದೆ ಅಂದ್ರೆ, ಇವತ್ತು ನಮ್ಮ ಟಿಬೇಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ ಇವತ್ತೇನು ವೃಷಭಾವತಿ ವಿಚಾರವಾಗಿ ನಮ್ಮ ಟಿಬೇಗೂರಿನ ಸುಮಾರು ಒಂದು 4ರಿಂದ 5 ಜನ ಅವರು ಬೇಕು ಅಂತಲೇ ಇದನ್ನು ಮಾಡಿದ್ರು. ಇಲ್ಲಿ ನಮ್ಮ ಬೇಗೂರಿಂದ ಬಂದು ನಿಮಗೆ ಗೊತ್ತಿದೆ. ಈಗ ನೀವು ನನಗೆ ಪ್ರಶ್ನೆ ಕೇಳ್ತೀರಾ, ನಾನೇ ನಿಮ್ಮ ಮಾಧ್ಯಮದವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ವೃಷಭಾವತಿಗೂ ನಮ್ಮ ಗ್ರಾಮ ಪಂಚಾಯತಿಗೂ ಏನು ಸಂಬಂಧ ಇದೆ ನೀವು ಹೇಳ್ತೀರಾ? ಇದೆಯಾ? ವೃಷಭಾವತಿ ನೀರು ಬರೋದಕ್ಕೆ ನಾವು ಗ್ರಾಮ ಪಂಚಾಯತಿಯವ್ರ ಕಾರಣನಾ? ಇಲ್ವಲ್ಲ. ನೀವೆಲ್ಲಿ ಮಾಡಬೇಕು ಸ್ಟ್ರೈಕ್ನ? ನಿಮ್ಮ ದುರುದ್ದೇಶ ಏನಿರೋದು? ಮುಂದೆ 4-5 ತಿಂಗಳಲ್ಲಿ ಎಲೆಕ್ಷನ್ ಇದೆ. ನೀವು ಇವತ್ತೇ ಅಲ್ಲ ಸರ್, ನನ್ನ ಮಾಧ್ಯಮದವ್ರಿಗೆ ಈ ಕರೆಕ್ಟಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಲ್ಲ, ಸುಮಾರು 15-20 ವರ್ಷದಿಂದನೂ ಲಾಸ್ಟ್ ಇನ್ 3-4 ತಿಂಗಳು ಎಲೆಕ್ಷನ್ ಇದೆ ನನಗೆ. ಒಂದ್ಸರಿ ಸೈಡ್ ತೆಗಿತಾರೆ, ಒಂದ್ಸರಿ ಮಶಾಣ ತೆಗಿತಾರೆ, ಒಂದ್ಸರಿ ಇನ್ನೊಂದು ತೆಗಿತಾರೆ. ಈ ಎಲೆಕ್ಷನ್ ಜೊತೆಗೆ ಈ ಒಂದೊಂದಲ್ಲ ಸರ್, ಇವರು ಈ ವರ್ಷದಲ್ಲಿ 2-3 ಸರಿ ಇಲ್ಲಿಗೆ ಚಟ್ಟ ತಂದು ಇಕ್ಕಿದ್ದಾರೆ. ಇಲ್ಲಿ 3-4 ಸರಿ ಚಟ್ಟ ತಂದು ಇಕ್ಕಿದ್ದಾರೆ. ನಮ್ಮ ಪಂಚಾಯತಿ ಅಭಿವೃದ್ಧಿ ಕುಂಠಿತ ಮಾಡ್ಬಿಟ್ಟು ಇದೆ. ಹಿಂದೆ ಶೋಭಾರಾಣಿ ಪಿಡಿ ಅವ್ರನ್ನ ಇದು ಮಾಡ್ಕೊಂಡು ಯಾವುದೇ ಅಭಿವೃದ್ಧಿ ಮಾಡಕ್ ಬಿಡ್ಲಿಲ್ಲ ಹಿಂದೆ ಸರ್ ಅವರು. ಅದರಿಂದ ನಾನು ಹೇಳ್ತೀನಿ, ಮುಂದಿನ ಚುನಾವಣೆಗೋಸ್ಕರ ಇಲ್ಲಿ 4-5 ಜನ ಸೇರ್ಕೊಂಡು ಇದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಇವತ್ತು ಬಂದಿದ್ರಲ್ಲ ಎಲ್ಲಾ ಪಕ್ಷದ ಮಹಾನಾಯಕರು. ಅವ್ರಿಗೆ ಇದು ಬೇಕಿತ್ತಾ? ಅಂಥವ್ರಿದ್ರೆ ಇವರು ನೆನ್ಮಂಗ್ಲ ತಾಲೂಕು ಆಫೀಸಲ್ಲಿ ಹೋಗಿ ಮಾಡಿ ತಹಸೀಲ್ದಾರ್ಗೆ ಮನವಿ ಕೊಡ್ಲಿ. ಇವರು ನಮ್ಮ ಗ್ರಾಮ ಪಂಚಾಯತಿಲಿ ಏನು ಬಂದ್ ಮಾಡೋದು? ಇವರು ನಮ್ಮ ಗ್ರಾಮ ಪಂಚಾಯತಿಲಿ ನಾವು ಖಂಡಿತವಾಗಿ ಹೇಳ್ತಿದ್ದೀವಿ. ನಮ್ಮ ಶಾಸಕರು ಹೇಳಿದ್ದಾರೆ, ನಾವೆಲ್ಲ ಸದಸ್ಯರು ನಮ್ಮ ಮುಖಂಡರುಗಳನ್ನ ಕರ್ಕೊಂಡೋಗಿ ಕೇಳಿದ್ದೀವಿ. ಅವ್ರು ಏನು ಹೇಳಿದ್ದಾರೆ ನಮ್ಗೆ ಒಂದೇ ಮಾತು ಕೊಟ್ಟಿದ್ದಾರೆ, ನಾನು ಧಾರ್ಮಿಕವಾದ ಕೆರೆಗೆ ಯಾವುದಕ್ಕೂ ಬಿಡಲ್ಲ. ಅದರಲ್ಲೂ ಟಿಬೇಗೂರು ಚಿಕ್ಕಕೆರೆ ದೊಡ್ಡಕೆರೆಗೆ ನಾನು ಬಂದಿದ್ದೀನಿ. ದೊಡ್ಡಕೆರೆ ತೆಪ್ಪೋತ್ಸವ ಮಾಡಿದ್ದೀನಿ, ಅದರಲ್ಲಿ ಕೂತಿದ್ದೀನಿ. ನಾನು ತಿಮ್ಮರಾಜ ಸ್ವಾಮಿ ಭಕ್ತ. ನಿಮ್ಮ ಕೆರೆಗೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಸರ್. ಅದನ್ನ ಸಾರಿ ಎಲ್ಲ ಮಾಧ್ಯಮದವ್ರು ನಿಮ್ಮ ಕಡೆಯಿಂದ ಹಾಕ್ಸಿದ್ದೀನಿ, ಪ್ರತಿಯೊಬ್ಬರಿಗೂ ಹೇಳಿದ್ದೀನಿ. ಅದೆಲ್ಲ ಬಿಟ್ಬಿಟ್ಟು ಇಲ್ಲಿ ಶಾಸಕರದ್ದು ಹಣದಾಸೆಗೆ ಬಲಿಯಾಗವ್ರೆ ಅಂತ ಹೇಳೋರು. ಕಾಂಟ್ರಾಕ್ಟ್ ಯಾರು ಅಂತ ನಮಗೆ ಗೊತ್ತಾ? ನೀವೇ ಹೇಳಿ, ಇದಕ್ಕೆ ಉತ್ತರ ನೀವೇ ಕೊಡಿ. ನಿಮ್ಗೆ ಪ್ರಶ್ನೆ ಕೇಳ್ತೀನಿ. ಇದನ್ನ ಮಾಡಕ್ಕೆ ನಾವೇನಾದ್ರೂ ಇದನ್ನ ಮಾಡೋದಕ್ಕೆ ನಮ್ಗೇನಾದ್ರು ಇದಿದೆಯಾ? ಇಲ್ಲ ನಮ್ಮ ಪಂಚಾಯತಿ ಗ್ರಾಮ ಪಂಚಾಯತಿಲಿ NOC ಕೊಟ್ರೆ ಮಾಡ್ತಾರೆ, ಇಲ್ದಿರ ಮಾಡಲ್ವಾ? ಇವರು ಕೊಡ್ಲಿ ಬಿಡ್ಲಿ, ಅವ್ರು ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ನಾವು ಮನವಿ ಮಾಡೋದಕ್ಕೋಸ್ಕರ ನಮ್ಮ ಕೆರೆಗೆ ಬಿಡಲ್ಲ ಅಂತ ಹೇಳಿದ್ದಾರೆ ನಮ್ಮ ಶಾಸಕರು. ನಮಗೆ ನಂಬಿಕೆ ಇದೆ, 100ಕ್ಕೆ 100 ಪಟ್ಟು ಹೇಳ್ತೀನಿ. ನಮ್ಮ ಚಿಕ್ಕಕೆರೆ ದೊಡ್ಡಕೆರೆಗೆ ಧಾರ್ಮಿಕವಾದ ಕೆರೆ, ನಾವು ನೀರು ಬಿಡೋದಿಲ್ಲ. ಇವ್ರು ಯಾರೋ ಬಂದು ಇವ್ರಿಗೆಲ್ಲ ನಾವು ಹೆದರ್ಕೊಳೋದು ಇಲ್ಲ. ನನಗೆ ಊರು ಜನ ಇದ್ದಾರೆ, ನಮ್ಮ ಪಂಚಾಯತಿ ವ್ಯಾಪ್ತಿಲಿ ನಮ್ಗೆ ಓಟ್ ಹಾಕಿದ್ದಾರೆ, ಅವ್ರಿಗೆ ಗೌರವ ಕೊಡಬೇಕು. ಅವರೆಲ್ಲರಿಗೂ ನಾನು ಒಂದು ಮನವಿ ಮಾಡ್ತೀನಿ, ನಾವು ನಿಮ್ಮ ಜೊತೆಲಿ ಇರ್ತೀವಿ. ಯಾವುದೇ ಈ ನಮ್ಮ ಚಿಕ್ಕಕೆರೆ ದೊಡ್ಡಕೆರೆಗೆ ನೀರು ಬಿಟ್ಟರೆ ನಾವು ನಿಮಗೆ ನೀವೇನು ಹೇಳಿದ್ರು ಅದನ್ನು ಮಾಡಿಸ್ಕೊತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರೆಸ್ ಮೀಟ್ನ ಮಾಡ್ತಾ ಇರೋದು ಇದೇ ಪಾಂಪ್ಲೆಟಿನ ವಿಚಾರದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು 19 ಜನ ಸದಸ್ಯರ ಮೇಲ್ಗಡೆ ಬಂದಿರೋವಂಥ ಗಂಭೀರ ಆರೋಪದ ಬಗ್ಗೆನೇ ನಾವು ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಯಾಕೆ ಅಂತಂದರೆ ಈ ವೃಷಭಾವತಿ ನೀರನ್ನ ಏನು ಪೈಪ್ಲೈನ್ ಮಾಡ್ತಾ ಇದ್ದಾರೆ, ನಮ್ಮ ಗಣೇಶನವರು ಮಾತಾಡ್ದಂಗೆ ಏನು ಪೈಪ್ಲೈನ್ ಮಾಡ್ತಾ ಇದ್ದಾರೋ ಆ ಪೈಪ್ಲೈನ್ಗೋಸ್ಕರ ನಾವು ನಮ್ಮ 19 ಜನ ಸದಸ್ಯರು ಕೂಡ ಸಾಮಾನ್ಯ ಸಭೆಯಲ್ಲಿ ಈ ಒಂದು ವೃಷಭಾವತಿ ನೀರಿಗೆ NOC ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹಣ ತಗೊಂಡು NOC ಕೊಟ್ಟವ್ರೆ ಅಂತ ನಮ್ಮ ಇವತ್ತು ಹೋರಾಟ ಏನು ಮಾಡಿದ್ದಾರೆ ಎಲ್ಲ ನಾಯಕರುಗಳು ಸೇರಿ 19 ಜನ ಸದಸ್ಯರ ವಿರುದ್ಧ ಬಂದು ಇವತ್ತು ಹೋರಾಟ ಮಾಡಿರೋದು ಅಂತ ಹೇಳೋಕ್ಕೆ ನಾವೆಲ್ಲರೂ ಇಷ್ಟಪಡ್ತೀವಿ. ಗ್ರಾಮ ಪಂಚಾಯತಿ ಸದಸ್ಯರೆಲ್ಲರೂ ನಾವು ಏನು ಸಭೆಯಲ್ಲಿ ನಾವು ರೆಸಲ್ಯೂಷನ್ ಮಾಡಿದ್ದೀವಿ ಅಂತಂದರೆ, ನಮ್ಮ ಟಿಬೇಗೂರು ದೊಡ್ಡಕೆರೆ ಮತ್ತು ಚಿಕ್ಕಕೆರೆ ಧಾರ್ಮಿಕ ಹಿನ್ನೆಲೆಯುಳ್ಳ ಅಂಥ ಒಂದು ಕೆರೆಗಳಾಗಿರೋದ್ರಿಂದ ನಾವು ಅದಕ್ಕೆ ವೃಷಭಾವತಿ ನೀರು ಬೇಡ ಅಂತ ಹೇಳಿ ನಾವು ಎಲ್ಲರೂ ಅದನ್ನು ರೆಸಲ್ಯೂಷನ್ನು ಕೂಡ ಮಾಡಿದ್ದೀವಿ. ಇದನ್ನು ನಾವೆಲ್ಲರೂ ಸದಸ್ಯರು MLA ಸಾಹೇಬ್ರ ಹತ್ರ ಮಾತಾಡಿದಾಗ, ಹೌದೋಣ ನಾವು ಇಡೀ ತಾಲೂಕಿನಲ್ಲಿ ನಾನು ಯಾವುದೇ ಧಾರ್ಮಿಕ ಹಿನ್ನೆಲೆಯುಳ್ಳ ಕೆರೆಗಳಿಗೆ ಈ ಒಂದು ವೃಷಭಾವತಿ ನೀರನ್ನ ಹರಿಸೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಮತ್ತು
ಈ ಒಂದು ವೃಷಭಾವತಿ ನೀರಿನ ಬಗ್ಗೆ ಇವತ್ತು ಕೆರೆಗೆ ಏನು ಹರಿಸ್ತಾ ಇದ್ದೀವಿ ಅದನ್ನು ನಮ್ಮ ವಿರೋಧಿಗಳು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವರೂ ಕೂಡ ಬಂದು ಒಂದು ಕೆರೆಗೆ ಪ್ರಾಯೋಗಿಕವಾಗಿ ಒಂದು ಕೆರೆಗೆ ಬಿಡ್ತೀವಿ. ಎಲ್ಲ ರೈತರು ಕೂಡ ಎಲ್ಲ ರೈತರ ಮುಖಂಡರು ರೈತರುಗಳು ಜನತೆ ಎಲ್ಲ ಬಂದು ನೋಡಿ ಅವ್ರೇನಾದ್ರೂ ಆ ನೀರೇನಾದರೂ ಸರಿ ಇಲ್ಲ ಅಂತ ಅಂದರೆ ಅದನ್ನು ನಾವೆಲ್ಲರೂ ಸೇರಿ ಹೋರಾಟ ಮಾಡೋದನ್ನು ನಿಲ್ಲಿಸುವಂಥ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತು ಇನ್ನೊಂದು ಇವತ್ತು ಏನು ಈ ಒಂದು ಟಿ ಬೇಗೂರಲ್ಲಿ ಇವತ್ತು ಏನು ಹೋರಾಟ ಹಮ್ಮಿಕೊಂಡಿದ್ರು ಅಂತ ಅಂದರೆ ಅದು ಬಂದು ಮುಂದಿನ ರಾಜಕೀಯ ಹಿತದೃಷ್ಟಿಯಿಂದ ಬರೀ ಅವರು ಒಳ್ಳೆ ಕಾರ್ಯಕ್ಕೆ ಅಂತಲೂ ಇವತ್ತು ಏನು ನಾಯಕರುಗಳೆಲ್ಲ ಬಂದಿದ್ರು ಅವರೆಲ್ಲ ಮಾಡಿರೋವಂಥ ಆಪಾದನೆ 19 ಜನ ಸದಸ್ಯರ ವಿರುದ್ಧ ಮಾಡಿರೋದು. ಅದಕ್ಕೆ ಪೂರಕವಾಗಿ ಸಾಕ್ಷಿಗಳು ಬಂದು ಈ ಪಾಂಪ್ಲೇಟ್ ಇದೆಯಲ್ಲ ಇದರಲ್ಲಿ ಪ್ರತಿ ಮನೆಗೂ ಕೂಡ ತಲುಪಿಸಿರುವಂಥದ್ದು. ಇದನ್ನು ಯಾಕೆ ತಲುಪಿಸ್ತಾರೆ, ಏನು ಉದ್ದೇಶ, ಇದ್ರ ಉದ್ದೇಶ ಏನು, ಗ್ರಾಮ ಪಂಚಾಯತಿಗೂ ಇದರ ಉದ್ದೇಶ ಏನು? ಇದು ಉದ್ದೇಶ ಇರೋದು ಒಂದೇ, ಇಡೀ 19 ಜನ ಸದಸ್ಯರನ್ನ ಏನಾದರೂ ಮಾಡಿ MLA ಸಾಹೇಬ್ರ ಜೊತೆ ಅಭಿವೃದ್ಧಿ ಕೆಲಸಕ್ಕೆ ಪೂರ್ವಕವಾಗಿ ಅವ್ರ ಜೊತೆ ಇದ್ದಾರೆ. ಅವ್ರನ್ನ ಒಂದು ಅಭಿವೃದ್ಧಿ ಏನಾದರೂ ಮಾಡಿ ಇಷ್ಟು ಅಭಿವೃದ್ಧಿ ಆಗಿರುವಂಥದ್ದನ್ನ ಕುಂಠಿತಗೊಳಿಸಬೇಕು, ಇವ್ರ ಮೇಲ್ಗಡೆ ಅಪಪ್ರಚಾರ ಮಾಡಬೇಕು ಅನ್ನೋದು ಒಂದೇ ಹಿತದೃಷ್ಟಿ. ಮಾನ್ಯ ಶಾಸಕರು ಅಭಿವೃದ್ಧಿ ಅಧಿಕಾರರು ಈಗ ಆಲ್ರೆಡಿ ಅವರು ಅಭಿವೃದ್ಧಿನ ನೋಡಿ ಇವತ್ತು ಇಷ್ಟು ಪ್ರೊಟೆಸ್ಟ್ ನಡೀತಾ ಇರೋದು ಅನ್ನೋದು ತಮಗೂ ಕೂಡ ಗೊತ್ತಿರುವಂಥ ವಿಚಾರನೇ. ಅವರು ಕೂಡ ಮೊನ್ನೆ ಕೆಂಪೇಗೌಡ ಜಯಂತಿ ದಿನನೂ ಕೂಡ ಅವರು ಓಪನ್ ಸಭೆನಲ್ಲೇ ಮಾತಾಡೋರೆ ಏನಂತ, ಪ್ರಾಯೋಗಿಕವಾಗಿ ಒಂದು ಕೆರೆಗೆ ಬಿಡ್ತೀವಿ, ನೀವು ಬನ್ನಿ, ಸಂಸ್ಕರಣೆ ನೀರನ್ನ ನೀವು ಬನ್ನಿ, ಅದನ್ನು ನೋಡಿ ಅದೇನಾದರೂ ಸರಿ ಇಲ್ಲ ಅಂತ ನೀವೇ ಹೇಳಿದ್ರೆ ನೀವೆಲ್ಲರೂ ನಾನು ಅದ್ರ ಜೊತೆಗೂಡಿ ಹೋರಾಟ ಮಾಡಿ ಆ ನೀರನ್ನ ಸ್ಟಾಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ದೊಡ್ಡಕೆರೆ ಬಗ್ಗೆನೇ MLA ಸಾಹೇಬರು ಕೂಡ ಅದನ್ನು ಅವರು ಹೇಳಿದ್ದಾರೆ. ಇಡೀ ನೆಲಮಂಗಲ ತಾಲೂಕು ಧಾರ್ಮಿಕವಾಗಿ ಯಾವುದೇ ಕೆರೆ ಇದ್ರೂ ಕೂಡ ನಾನು ಅದಕ್ಕೆ ನೀರು ಹರಿಸಲ್ಲ ಅನ್ನೋದನ್ನ ಮಾತು ಕೊಟ್ಟವರು. ಅವ್ರ ಮಾತಿನ ಮೇಲ್ಗಡೆ ನಮಗೆ ನಂಬಿಕೆ ಇದೆ, ಅವ್ರು ಆ ಕೆಲಸ ಮಾಡ್ತಾರೆ. ಯಾಕೆ ಅಂತಂದರೆ ಅವ್ರು ಹೇಳಿದ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ಅನ್ನೋ ನಂಬಿಕೆ ನಮ್ಗೆಲ್ರಿಗೂ ಇದೆ. ಆ ಸ್ಥಿತಿಗೆ ತಲುಪಲ್ಲ ಅನ್ನೋದು. ಇವತ್ತು ಟಿ ಬೇಗೂರು ಗ್ರಾಮ ಪಂಚಾಯತಿ ಸದಸ್ಯರ ಮೇಲೆ 19 ಜನ ಸದಸ್ಯರ ಮೇಲೆ ಇವರು ಏನು ದೊಡ್ಡಕೆರೆ ಚಿಕ್ಕೆರೆ ಹೋರಾಟ ಸಮಿತಿ, ಕರಿತಿಮರ ಸ್ವಾಮಿ ತೆಪ್ಪೋತ್ಸವ ಸಮಿತಿ ಹಾಗೂ ಇನ್ನು ಇತರರು ಮಾಡಿರುವಂಥ ಅಪಾದನೆ ಎಲ್ಲ ಏನು ಈ ಗುತ್ತಿಗೆದಾರರಿಂದ ಹಣ ಪಡೆದುಬಿಟ್ಟು 19 ಜನನು ಕಾಮಗಾರಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಏನು ಪೈಪ್ಲೈನ್ ಅಳವಡಿಸ್ತಾ ಇದ್ದಾರೆ ಅವ್ರ ಕಡೆಯಿಂದ ನಾವು ಹಣ ಪಡೆದಿದ್ದೀವಿ ಅನ್ನೋದು ಇದು 100ಕ್ಕೆ 100 ಸತ್ಯಕ್ಕೆ ದೂರವಾದ ಮಾತು. ಇದ್ರ ಉದ್ದೇಶ ಇವರು ವೃಷಭಾವತಿ ನೀರಿನ ಹೋರಾಟಕ್ಕೆಲ್ಲ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಇದನ್ನು ದುರುದ್ದೇಶದಿಂದ ನಮ್ಮ ಮೇಲೆ ಅಪಾದನೆ ಮಾಡಿದ್ದಾರೆ. ಇದು ನಾವು ಗ್ರಾಮ ಪಂಚಾಯತಿಯಲ್ಲಿ ಈ ವಿಚಾರದ ಬಗ್ಗೆ ನಾವು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಒಳಗೆ ಈ ಪೈಪ್ಲೈನ್ ಕಾಮಗಾರಿ ನಡೀತಾ ಇದೆ, ಅದಕ್ಕೆ ನಾವು ಅವಕಾಶ ಮಾಡಿಕೊಡಲೇಬೇಕು, ಅದು ನಮ್ಮ ಕರ್ತವ್ಯ. ಅದನ್ನು ನಾವು ಏನಂತ ಹೇಳಿದ್ದೀವಿ, ರೆಜಲ್ಯೂಷನ್ ಮಾಡಿದ್ದೀವಿ ಅಂದರೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಹಾದು ಹೋಗುವಂಥ ಪೈಪ್ಲೈನು ಮಾಡ್ಕೊಂಡು ಹೋಗಲಿ, ಅದಕ್ಕೆ ನಮ್ಮದೇನು ತಕರಾರಿಲ್ಲ. ಆದರೆ ಚಿಕ್ಕೆರೆ ಮತ್ತು ದೊಡ್ಡಕೆರೆ ಎರಡೂ ಕೆರೆ ಈ ಧಾರ್ಮಿಕವಾಗಿ ಒಂದು ಬಾಂಧವ್ಯ ಇರೋವಂಥ ಕೆರೆಗಳು. ಶತಮಾನಗಳ ಕಾಲದಿಂದ ಈ ಚಿಕ್ಕೆರೆ ಮತ್ತು ದೊಡ್ಡಕೆರೆಯಲ್ಲಿ ತೆಪ್ಪೋತ್ಸವ ನಮ್ಮ ಕರಿತಿಮರ ಸ್ವಾಮಿ ದೇವಸ್ಥಾನದ್ದು ಮಾಡ್ತಾಯಿದ್ವಿ. ನಮ್ಮ ಬುದ್ಧಿ ಕಂಡ ಮೇಲೂ ನಮ್ಮ ಕಾಲದಲ್ಲೂ ಪಂಚಾಯತಿಲಿದ್ದಾಗ ಮಾನ್ಯ ಮುನಿಯಪ್ಪರು ನಾವು ನಮ್ಮ ಎಲ್ಲ ಸದಸ್ಯರು ಸೇರಿ ತೆಪ್ಪೋತ್ಸವನೂ ಮಾಡಿದ್ದೀವಿ. ಆದರೆ ಇದನ್ನು ದುರುದ್ದೇಶ ಇಟ್ಕೊಂಡು ನಾವು ಅದನ್ನು ವೃಷಭಾವತಿ ನೀರು ಬಿಡಿಸ್ತಾರೆ ಅಂತ ಅಂದರೆ ಇದರಲ್ಲಿ ಇವ್ರು ಮಾಡಿರೋಂಥ ಆರೋಪ ಪೂರ್ತಿ ಸುಳ್ಳು. ಇದರಲ್ಲಿ ಇನ್ನೊಂದೇನಿದೆ ಅಂದರೆ ಇವರು ಯಾವಾಗ ಇನ್ನು 3-4 ತಿಂಗಳು ಗ್ರಾಮ ಪಂಚಾಯತಿ ಚುನಾವಣೆ ಇರೋದ್ರಿಂದ ಆ ದೂರದೃಷ್ಟಿ ಇಟ್ಕೊಂಡಿದ್ದಾರೆ ಹೊರತು ಬೇರೆ ಉದ್ದೇಶ ಇವ್ರಿಗಿಲ್ಲ. ನಾವು ಇದನ್ನು ರೆಜುಲೇಷನಲ್ಲಿ ಏನು ಮಾಡಿದ್ದೀವಿ ಅಂದರೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೋಗುವಂಥ ಪೈಪ್ಲೈನ್ ಕಾಮಗಾರಿಗೆ ನಮ್ಮದೇನು ತಂಟೆ ತಕರಾರಿಲ್ಲ, ನಡೆಸ್ಕೊಂಡು ಹೋಗಲಿ. ಆದರೆ ನಮ್ಮ ಎರಡೂ ಕೆರೆಗೆ ಆ ನೀರು ಬೇಡ, ಬಿಡೋದಾದರೆ ಎತ್ತಿನ ಹೊಳೆ ನೀರು ಬಿಡಲಿ, ನಮಗೂ ಅನುಕೂಲ ಆಗ್ತದೆ, ಆ ದೇವ್ರ ತೆಪ್ಪೋತ್ಸವ ಮಾಡೋಕ್ಕೂ ಅನುಕೂಲ ಆಗ್ತದೆ ಅನ್ನೋದನ್ನ ನಾವು ಮನವಿ ಮಾಡಿದ್ದೀವಿ. ನಮ್ಮ ಶಾಸಕರಲ್ಲೂ ಇದನ್ನು ಹೇಳಿದ್ವಿ. ಶಾಸಕರು ನಮ್ಗೆ ಭರವಸೆ ನೀಡಿದ್ದಾರೆ ಏನಂತ, ಯಾವುದೇ ಕಾರಣದಿಂದ ನಾನು ಮಹಾನ್ ದೈವ ಭಕ್ತ, ನಿಮಗೆ ಆ ಚಿಕ್ಕೆರೆಗಾಗಲಿ ದೊಡ್ಡಕೆರೆಗಾಗಲಿ ಮತ್ತು ಗಂಗಮ್ಮನ ಕೆರೆಗಾಗಲಿ ನಾವು ಯಾವುದೇ ಕಾರಣದಿಂದ ನೀರು ಬಿಡಲ್ಲ, ನಿಮಗೆ ಬಿಟ್ಟರೆ ಎತ್ತಿನ ಹೊಳೆ ನೀರೇ ತಂದು ಬಿಡ್ತೀವಿ ಅಂತ ಹೇಳಿದ್ದಾರೆ. ಇದು ಏನಂದರೆ ಅಭಿವೃದ್ಧಿ ವಿರೋಧ. ಈಗ ಯಾಕೆಂದರೆ ಮಿಂಚಿನ ವೇಗದಲ್ಲಿ ಇತ್ತೀಚಿನಗೆ ನೆಲಮಂಗಲ ತಾಲೂಕಲ್ಲಿ ಎಲ್ಲರಿಗೂ ನೋಡಿರೋದೆ, ಶಾಸಕರು ಶೀಘ್ರವಾಗಿ ಎಲ್ಲ ಅಭಿವೃದ್ಧಿ ಕೆಲಸಗಳು ಮಾಡ್ತಾಯಿದ್ದಾರೆ. ಯಾಕೆಂದರೆ ಹಿಂದೆ ಆಗದಂಥ ಕೆಲವು ಕಾಮಗಾರಿಗಳು ನಡೀತಾ ಇದೆ. ನಾವು ಅದನ್ನು ನೋಡಿ ವಿರೋಧ ವ್ಯಕ್ತಪಡಿಸ್ಬೇಕು ಅಂದರೆ ಏನನ್ನ
ಇದು ಆರೋಪ ಅಂದರೆ ಇದು ಹಗರಣ ಇದ್ದರೆ ಅವ್ರು ಮಾಡಲಿ, ನಮ್ದು ಅದಕ್ಕೆ ತಕರಾರಿಲ್ಲ. ಸುಮ್ಕೆನೆ ಈ ಗ್ರಾಮ ಪಂಚಾಯತಿ ಸದಸ್ಯ ಮನೆಗೆ ಇಡೀ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 19 ಜನ ಸದಸ್ಯರು ನೋಡಿ ಇಲ್ಲಿ ಏನಂತ ಹಂಚಿದ್ದಾರೆ ಮನೆಗೂ ಏನಂತ 19 ಜನ ಸದಸ್ಯರು ಹಣ ತಗೊಂಡಿದ್ದಾರೆ ಯಾರು ಕಾಂಟ್ರಾಕ್ಟ್ ಗುತ್ತಿಗೆದಾರರಿಂದ ಅಂತ. ಆದರೆ ಇದು ಸತ್ಯಕ್ಕೆ ಸುಳ್ಳು. ಇವರು ಹೇಳಿರೋದು ಸತ್ಯಕ್ಕೆ ದೂರವಾದ ಮಾತು. ಯಾಕೆಂದರೆ ಇದು ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಅವ್ರಿಗೆ ಕೆಲಸ ಮಾಡಿದ್ದಾರೆ ಅಂತ ನಾವು ತಿಳ್ಕೊಬೇಕಾಗುತ್ತೆ.